Hello everyone, welcome back to Adika's Kennel YouTube channel. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಅಪ್ಪ ಮತ್ತೆ ಗುಡ್ಡಿ ನಾವು 3 ಜನನ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತ ನಾವು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ವಿ, ಈ ಸತಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಇವ್ರದ್ದು ಫುಡ್ ತಗೊಂಡ್ ಬರಕ್ಕೆ ಅಂತ ಹೋಗ್ತಾ ಇದೀವಿ. ನೋಡೋಣ, ಈಗ ಹೊರಟಿದೀವಿ, ಎಷ್ಟೊತ್ತಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಅಲ್ಲಿ ಅಂತೆಲ್ಲ ತೋರಿಸ್ತೀನಿ ಆಯ್ತಾ. ಗುಡ್ಡಿ ನೋಡಿ ಯಾವಾಗ್ಲೂ ಹಿಂಗೆ ಇಲ್ಲಿ ಮಧ್ಯ ಬಂದು ನಿಂತ್ಕೊಂಡಿರ್ತಾಳೆ. ಇಲ್ಲಾಂದ್ರೆ ಒಂದೊಂದ್ಸತಿ ನನ್ ಕಾಲ್ ಮೇಲೆ, ಅಂದ್ರೂ ಆಸೆ ಆದ್ರೆ ಅಪ್ಪನ ಕಾಲ್ ಮೇಲೆ ಕುತ್ಕೊಂತಾಳೆ ಅಲ್ವಾ ನೀ ಗುಡ್ಡಿ? ಹಿಂಗೆ ದಾರಿ ನೋಡ್ಕೊಳ್ಳೋದು, ಅಪ್ಪ ಸರಿ ಹೋಗ್ತಿದಾರ ಏನು ಎತ್ತ ಅಂತ. ದಾರಿ ಗೊತ್ತಾಗಿಲ್ಲ ಅಂದ್ರೆ ಹೇಳಿ. ಅದೇ ಅಲ್ಲ ಗುಡ್ಡಿ, ಇನ್ ಎಷ್ಟು ಬ್ಯಾಗ್ ಫುಡ್ ಬೇಕಪ್ಪ ಇವತ್ತು? ಒಂದು 7-8 ಬ್ಯಾಗ್ ತರೋಣ ಅಂತಿದ್ವಿ. ಮತ್ತೆ ಅದು ಇದು ಅಂದ್ರೆ ಚಿಕ್ಕ ಪುಟ್ಟ ಮೆಡಿಸಿನ್ಸ್ ಆಗಿರ್ಬೋದು, ಅಥವಾ ಚೀವಿಂಗ್ ಸ್ಟಿಕ್ ಸ್ವಲ್ಪ ತಗೊಂಡ್ ಬರತ್. ಚೀವಿಂಗ್ ಸ್ಟಿಕ್ ಹೆಚ್ಚು ಹಾಕಲ್ಲ ನಾವು, ಎಲ್ಲಾದ್ರೂ ಸ್ವಲ್ಪ ಅಷ್ಟೇ. ಆಮೇಲೆ ಅದೇ ಅವುಗಳಿಗೆ ಲೋಷನ್ಗಳು ಅದು ಇದು ಎಲ್ಲ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಏನೇನ್ ತಗೊಳ್ತೀವಿ ಎಲ್ಲ ನೋಡೋಣ ಆಯ್ತಾ. ಈಗ ಹೋಗೋ ದಾರಿಯಲ್ಲಿ 100 ವರ್ಷದ ಹಳೆ ಒಂದು ಸೇತುವೆ ಇದೆ, ಅದು ತೋರಿಸ್ತೀನಿ ರೀ. ಇನ್ನೊಂದು ಹೊಸ ಸೇತುವೆ ಇದೆಯಲ್ಲ, ಅದು ಒಂದು 10 ವರ್ಷ ಆಯ್ತು. ಇದು ಗ್ಲಾಸ್ ಲಾಕ್ ಮಾಡಿದ್ರೆ ಇದೇ ಸೇತುವೆ, ಇದು 10 ವರ್ಷ ಆಯ್ತು. ಅಲ್ಲಿ ಪಕ್ಕ ಕಾಣ್ತಿದೆಯಲ್ಲ, ಇದು 100 ವರ್ಷದ ಹಳೆದು. ಬ್ರಿಟಿಷ್ ಅವ್ರು ಕಟ್ಸಿದ್ದಂತಾರೆ, ಬ್ರಿಟಿಷ್ ಅವರೇ ಕಟ್ಸಿದ್ದು. ಏನೋ ಹೇಳ್ತಿದ್ರಲ್ಲಪ್ಪ? ಶೃಂಗೇರಿಲಿ ತುಂಗಾ ನದಿ ಹುಟ್ಟತ್ತಲ್ಲ, ಶೃಂಗೇರಿ ಅಲ್ಲ, ಗಂಗಾ ಮೂಲ ಅಂತ ಕುದುರೆಮುಖದ ಹತ್ರ ಹುಟ್ಟೋದು ತುಂಗಾ ನದಿ. ಅದು ಅಲ್ಲಿಂದ ಹೊರಟು ತುಂಗಾ ಒಂದು, ಭದ್ರಾ ಒಂದು, ಆಮೇಲೆ ಇನ್ನೊಂದು ನೇತ್ರಾವತಿ ಅಂತ ಕಾಣಿಸುತ್ತೆ. ಅದು ಆ ಕಡೆಯಿಂದ ಘಾಟಿಂದ ಕೆಳಗಿಳಿದು ಹೋಗುತ್ತೆ ಕುದುರೆಮುಖದಲ್ಲಿ. ಆ ತುಂಗಾ ನದಿ ಇಲ್ಲಿ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಹರಿಹರಪುರದಲ್ಲಿ ಸೇತುವೆ ಕಟ್ಟಿದ್ದಾರೆ. ಸುಮಾರು ವರ್ಷ ಆಯ್ತು ಆ ಸೈಡ್ ಸೇತುವೆ ಕಟ್ಟಿ, ಇದು 10 ವರ್ಷ ಆಯ್ತು ಅಷ್ಟೇ. ಗುಡ್ಡಿ ನೋಡಿ ಹಿಂಗೆ ಯಾವಾಗ್ಲೂ ಆ ಕಿಟ್ಗೆ ಈ ಕಿಟ್ಗೆ ನೋಡೋದು ಅಲ್ವಾ ಗುಡ್ಡಿ? ಮಧ್ಯದಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ಳೋದು. ಗುಡ್ಡು ಕಾರಲ್ಲಿ ಹೋಗೋ ಚಟ ಸುಬ್ಬಿಗೆ. ಈಗ ಮಳೆ ಬರ್ತಿಲ್ಲ, ಅದಕ್ಕೆ ನೋಡ್ತಾ ಇದ್ದಾಳೆ. ಮಳೆ ಬಂದಿದ್ರೆ ಒಳಗೆ ಇರ್ಬೇಕಿತ್ತು. ಗುಡ್ಡಿ ಓ ಗುಡ್ಡಿ, ಅವಳು ನಿಜ ತಿರ್ಗೋದೇ ಇಲ್ಲ. ಮುಂಚೆ ಓಮ್ನಿ ಇದ್ದಾಗೆಲ್ಲ ಹಿಂಗೆ ಕೂತಿದ್ವಲ್ಲಪ್ಪ, ಸುಮಾರು ಜನ ಎಲ್ಲ ಕಾರಲ್ಲಿ ಹೋಗುವಾಗ ಎಲ್ಲ ಕಡೆ ಒಂದೊಂದು ಜನ ಒಂದಿಮ್ ಬಿಡೋದು, ಕುತ್ಕೊಳ್ಳೋದು. ಈಗ ನೋಡಿ ನಮ್ ಗುಡ್ಡಿ ಕೂರೋದು. ಯಾರ್ಯಾರು ಚಿಕ್ಕಮಂಗ್ಳೂರ್ ಸೈಡ್ ಅವರು ನಮ್ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ, ನಮಗೂ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಅವರು ನಮ್ ವಿಡಿಯೋಸ್ ನೋಡ್ತಾ ಇದ್ದಾರೆ. ಚಿಕ್ಕಮಂಗ್ಳೂರ್ ಅಂತ ಅಲ್ಲ, ಎಲ್ಲಿಂದ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇದ್ಯಾವ ನೀರಪ್ಪ? ಭದ್ರಾ ನದಿ. ಶೃಂಗೇರಿಯಿಂದ ತುಂಗಾ ಒಂದು, ಭದ್ರಾ ಒಂದು. ಎರಡು ಹೋಗಿ ಶಿವಮೊಗ್ಗದಲ್ಲಿ ಕೋಡಲಿ ಅಂತ ಬರುತ್ತೆ, ಶಿವಮೊಗ್ಗದಿಂದ ಸ್ವಲ್ಪ ಮುಂದೆ ಅಲ್ಲೋಗಿ ಜಾಯಿನ್ ಆಗುತ್ತೆ. ಅಲ್ಲಿಂದ ತುಂಗಭದ್ರಾ ಆಗುತ್ತೆ. ತುಂಗಭದ್ರಾ ಇಲ್ಲಿ ಅದೇ ಎರಡು ಒಟ್ಟಿಗೆ ಸೇರುತ್ತಲ್ಲ, ಹೊಸಪೇಟೆ ಆಮೇಲೆ ಮಂತ್ರಾಲಯ ಎಲ್ಲ ಹೋಗುತ್ತಲ್ಲ, ಅಲ್ಲಿಂದ ಮುಂದೆ ಹೊಸಪೇಟೆ ಡ್ಯಾಮ್ ಕಟ್ಟಿದ್ದಾರೆ. ಗುಡ್ಡಿ ಏನ್ ಬೇಕು ಗುಡ್ಡಿ? ಬೆಲ್ಟ್ ತಗೊಳ್ಳೋಣ ನಿಂಗೆ? ಗುಡ್ಡಮ್ಮ ಬಾ, ಈ ಬೆಲ್ಟ್ ತಗೊಳ್ಳೋಣ ಬಾ. ಏನ್ ಬೇಕು ಗುಡ್ಡಿ? ಬಾ ಮುಂದೆ ನೋಡೋಣ ಬಾ. ಬ್ಲೂಗೆ ಏನಾದ್ರು ಬೇಕಲ್ವಾ ಗುಡ್ಡಿ? ಬ್ಲೂಗೆ ಬಾ ಗುಡ್ಡಿ.
ಇವಳನ್ನ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ರೆ ಅವಳು ಅದು ಬೇಕು ಇದು ಬೇಕು ಎಲ್ಲ ಹೇಳ್ತಾಳೆ. ಹೋಗು. ಫುಡ್ ಎಲ್ಲ ತಗೊಂಡು ಬಂದಾಯಿತು. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ 10:15 ಗುಡ್ಡಿಗೆ ಜೋರು ನಿದ್ದೆ. ಅವಳಿಗೆ ಆಗ್ತಿಲ್ಲ ಎದ್ದೇಳಕ್ಕೆ. ನನ್ನ ಜಾಗದಲ್ಲಿ ಕೂತ್ಕೊಂಡು ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ. ಇವತ್ತಿಗೆ ಇಷ್ಟೇನೆ. ಇಷ್ಟೊತ್ತು ಅಪ್ಪ ಮತ್ತು ವೈಶು ಏನೇನು ಫುಡ್ ತಂದರು, ತರಕ್ಕೆ ಎಲ್ಲಿಗೆ ಹೋಗಿದ್ರು ಎಲ್ಲ ನೋಡಿದ್ದೀರಾ. ಇವಾಗ ನಾನು ಅದನ್ನೆಲ್ಲ ಜೋಡಿಸಿಡೋಣ ಅಂದ್ಕೊಂಡೆ. ಇಲ್ಲಿ ನೋಡಿ, ಹಳೇದೆಲ್ಲ ಹೀಗಿದೆ. ಅದೆಲ್ಲ ಅಂದರೆ ಈ ಮಳೆಗಾಲ ಅಲ್ಲ, ಮಲೆನಾಡಲ್ಲಿ ಅದು ಕಾಮನ್. ಅಂದರೆ ಥಂಡಿ ಸ್ವಲ್ಪ ಲೈಟಾಗಿ ಬಂದರೂ ಅದೊಂದು ಚೂರು ಚೂರು ಒಂಥರ ಬುಷ್ಟು ಬಂದಂಗೆ ಆಗಿರುತ್ತೆ ಹೊರಗಡೆ ಕ್ಯಾಪ್ ಎಲ್ಲ. ಅದನ್ನೆಲ್ಲ ಒರೆಸಿ ನೀಟ್ ಮಾಡಿಟ್ಟು ಇದು ಹೊಸ ಫುಡ್ ಹೊಸದಾಗಿ ಏನೇನು ಬಂದಿದೆಯೋ ಅದನ್ನೆಲ್ಲ ಜೋಡಿಸಿಡೋಣ ಅಂತ ಅಂದ್ಕೊಂಡೆ. ನಂಗೆ ಹೆಲ್ಪರ್ ಒಂದು, ಅಲ್ಲೊಂದು, ಒಬ್ಳು ಒಳಗೆ ಹೋದ್ಲು. ಇದು ನೋಡಿ ಫುಡ್ ಬ್ಯಾಗ್ ಬಂದಿದೆ. ಹೀಗೆ ಇದಕ್ಕೆಲ್ಲ ಹೀಗೆ ಕುತ್ಕೊಂಡಿರ್ತಾರೆ ಮೇಲ್ಗಡೆ. ನಮ್ದೊಂದು ಹಿಂಗೆ ಒಂದು 8-9 ಬ್ಯಾಗ್ ಬಂದಿದೆ. ಇವಳು ಕಾವ್ಲಿಕ್ಕೆ ಕೂರೋದು, ಇವಳು ಮತ್ತು ಇವಳು ಮಗಳು ಕೂರ್ತಾಳೆ. ಇವತ್ತು ಇವಳು ಒಬ್ಬಳೇ ಇದ್ದಾಳಪ್ಪ. ಮಗಳು ಒಳಗೆ ಮಲಗಿರ್ಬೇಕು. ಬೆಳಿಗ್ಗೆಯಿಂದ ಮಳೆ, ಇಲ್ಲೆಲ್ಲ ನೀರು. ಬನ್ನಿ ಒಂದೊಂದಾಗೆ ಜೋಡಿಸಿಡ್ತಾ ಬರ್ತೀನಿ. ನಿಮ್ಗೆ ಹಾಗೆ ಏನಕ್ಕೆ ಯೂಸ್ ಮಾಡ್ತೀವಿ, ತಗೊಂಡಿದ್ದು ಏನಕ್ಕೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಆಯಿತಾ? ಹೋಗೋಣ, ನೋಡೋಣ. ಇಲ್ಲಿ ಫೇವ್ರೇಟ್ ಎಲ್ಲ ಇದೆ ಇವೊಂದು. ಅಂದರೆ ಕೆಲವೊಂದ್ಸತಿ ಸ್ಟಿಕ್ಸು ಅದೆಲ್ಲ ತರ್ತೀವಿ. ಫಸ್ಟ್ ಒಂದು ಸ್ಪೂನಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸ್ಪೂನ್ ಸಿಗ್ತಾ ಇಲ್ಲ, ಎಲ್ಲೋ ಹೋಗಿದ್ವಿ. ಇದು ಗೋಬಿ ಬೂಸ್ಟ್ ಅಂತ ಸಿರಪ್ ಇದಕ್ಕೆ ಹಾಕ್ತಾರೆ. ಅಂದರೆ ಎಸೆನ್ಷಿಯಲ್ ಅಮೈನೋ ಆಸಿಡ್ ಮತ್ತು ವಿಟಮಿನ್ ಸಪ್ಲಿಮೆಂಟ್ಸ್ ಎಲ್ಲ ಸಿಗುತ್ತೆ. ಇದು ಪಪ್ಪೀಸ್ಗೆ ಹಾಕೋದ್ರಿಂದ, ಅಥವಾ ಇದು ನಾವು ಪ್ರೆಗ್ನೆಂಟ್ ಇರೋ ಇಲ್ಲಿಗೆ ಹಾಕ್ತೀವಿ. ಆಮೇಲೆ ಪಪ್ಪೀಸಿಗೆ ಹಾಕ್ತೀವಿ. ಇವನ್ ಮುದ್ದು ಜಾಸ್ತಿ ಆಯ್ತಪ್ಪ. ಇದು ಯೂಸ್ ಮಾಡ್ಬೋದು, ಚೆನ್ನಾಗಾಗತ್ತೆ. ಅದಕ್ಕೆ ತಂದಿದ್ದೀವಿ. ನೆಕ್ಸ್ಟ್ ಕ್ಯಾಲ್ಶಿಯಮ್ಮು, ಒಂದು 2 ಕ್ಯಾಲ್ಶಿಯಮ್ ಬಂದಿದೆ. ನೆಕ್ಸ್ಟು ಇದು ಲಿವ್ 52 ಅಂತ ಹೇಳ್ಬಿಟ್ಟು, ಕೆಲವೊಂದ್ಸತಿ ಹಶು ಆಗಲಿಲ್ಲ, ಅವಕ್ಕೇನೋ ಹೊಟ್ಟೆ ಸರಿ ಇಲ್ಲ, ಕೂತ್ಕೋ ಬಾರೋ, ಹೊಟ್ಟೆ ಸರಿ ಇಲ್ಲ ಅಂದವಾಗ ಇದನ್ನ ಹಾಕಿದರೆ ಚೆನ್ನಾಗಾಗ, ಅಂದರೆ ಹಶು ಆಗುತ್ತೆ. ಅವಕ್ಕೆ ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ. ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಇದೆಯಲ್ಲ, ಈಗ ಒಬ್ರಿಗೆ ಖುಷಿ ಆಗತ್ತೆ ನೋಡಿ, ಒಬ್ರು ಫೇವ್ರೇಟ್ ಇದು ಸ್ಟಿಕ್. ಅಂದರೆ ಇದು ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ಇದು ತಂದಿಟ್ಕೊಳ್ಳೋದು ನಾವು ಯಾವಾಗ ಹಾಕಕ್ಕೆ ಅಂದರೆ ಎಮರ್ಜೆನ್ಸಿ, ನಾವೇನೋ ಇಲ್ಲ ಮನೇಲಿ, ಅವ್ಕೆ ಬೇಜಾರಾಗತ್ತೆ, ಅಥವಾ ಎಮರ್ಜೆನ್ಸಿ ಏನೋ ಆಟ ಆಡೋಕ್ಕೆ ಬೇಜಾರು, ಹಂಗೇನಾದ್ರು ಕೊಡೋದು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಡೈಲಿ ಬೇಸಿಸಲ್ಲಿ ಕೊಡೋದೇ ಇಲ್ಲ. ಪ್ಲೀಸ್ ನೀವು ಕೊಡೋಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಅದು ತಿಂದರೆ ಅವ್ಕೆ ಹಶುನೇ ಆಗಲ್ಲ. ಇವಾಗ ಮನುಷ್ಯರು ಚಿವಂಗಮ್ ಆಗಿತಾರಲ್ಲ, ಹಾಗಾಗತ್ತೆ ಅವಕ್ಕೆ. ನೀವು ಅವಾಗವಾಗ ರೇರ್ಲಿ ಒಂದೊಂದ್ಸತಿ ಕೊಡೋದು ಓಕೆ, ಏನು ತೊಂದರೆ ಇಲ್ಲ. ಬಟ್ ಯಾವಾಗಲೂ ಕೊಡೋಕೆ ಹೋಗಬೇಡಿ. ಅದೊಂದು ಸ್ಟಿಕ್, ಅದೊಂದು ಥರ ಸ್ಟಿಕ್, ಇದೆಲ್ಲ ಇವ್ರದ್ದು ಫೇವ್ರೇಟ್. ಬೆಲ್ಟ್ ಬಂದಿದೆ. ಇನ್ನೊಂದು ಥರ ಇನ್ನೊಂದು ಫುಡ್ ಬರುತ್ತೆ, ಅಂದರೆ ಸಿಕ್ಕೆ ಇದು ಆ ಥರ ಹಾರ್ಡ್ ಅಲ್ಲ, ಸ್ವಲ್ಪ ಸ್ಮೂತ್ ಸಾಫ್ಟ್ ಇರುತ್ತೆ. ಬೇಗ ತಿಂದು ಖಾಲಿ ಮಾಡ್ತಾರೆ. ಇವನಿಗೆಲ್ಲ ಒಂದು ಕ್ಷಣದ ಕೆಲಸ, ಕೂತ್ಕೊಬಿಡ್ತೀವಿ, ಆಮೇಲೆ ಕೊಡೋಣ. ಅವ್ನು ಕಾಯ್ತಿದ್ದಾನೆ ಕೊಡು ಇದನ್ನ ಅಂತ. ಅದೆರಡು ಬಂದಿದೆ. ನೆಕ್ಸ್ಟು ಇದು ಇಯರ್ ಕ್ಲೀನಿಂಗ್ ಡ್ರಾಪ್ಸ್ ಅಂತ ಬರುತ್ತೆ. ಇದು ಡ್ರಾಪ್ಸ್ ಕ್ಲೆನ್ಸರ್, ಎಪಿಯೋಟಿಕ್ ಅಂತ ಇದ್ದಿದ್ದು, ಇದು ಬೇರೆ ಅನ್ಸುತ್ತೆ. ಈ CL ಇಯರ್ ಅಂತ ಹೇಳಿ ಇದೆ, ಕ್ಲೆನ್ಸರ್ ಅಂತ ಇದೆ. ಇದು ಕೆಲವೊಂದ್ಸತಿ ಕೆಲವೊಂದು ನಾಯಿಗಳಿಗೆ ಕಿವಿ ಒಳಗಡೆ ಒಂಥರ ಏನು ಹೇಳ್ತಾರೆ, ಒಂದು ವ್ಯಾಕ್ಸ್ ಥರ ಬಂದಿರುತ್ತಲ್ಲ, ಅದನ್ನ ಕ್ಲೀನ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡಬೇಕು. ಚೆನ್ನಾಗಾಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಅಲರ್ಜಿ ಎಲ್ಲ ಆಗಲ್ಲ ಇದು ಯೂಸ್ ಮಾಡೋದ್ರಿಂದ. ಹೆಚ್ಚಿನ ಸತಿ ಯೂಸ್ ಮಾಡ್ಬೋದು. ಮತ್ತು ಇದು ಅವಾಗಲೇ ನಾನು ಹೊರಗೆ ತೆಗೆದಿಟ್ಟೆ. ಇದು ಬಂದು ನಾವು ಟೇಪಿಂಗ್ ಮಾಡ್ತೀವಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಬರುತ್ತೆ ಅದು ಏನು ಎತ್ತ ಅಂತ. ಇದನ್ನು ಅದಕ್ಕೆ ಯೂಸ್ ಮಾಡ್ತೀವಿ, ಟೇಪಿಂಗಿಗೋಸ್ಕರ. ಟೇಪ್ ಇದು ಇಯರ್ ಟೇಪಿಂಗ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಯೂಸ್ ಮಾಡೋ ಟೇಪ್. ನೆಕ್ಸ್ಟ್ ಇದು ಕೂಂಬ್. ಯಾವುದು ಮಿಂಚಿ, ಇದು ಮನೇಲಿ ಆಲ್ರೆಡಿ ಒಂದು 4ರಿಂದ 5 ಇದೆ ಈ ಥರದ್ದು ಕೂಂಬ್. ಆಯಿತಾ? ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಹಿಂಗೆ ಮಲ್ಕೋಬೈ ಹಿಂಗೆ ಮಾಡಿ ಹಿಂಗೆ ಬಾಚಕ್ಕೆ. ಮೊನ್ನೆ ಲಾಸ್ಟ್ ಬ್ಲಾಗಲ್ಲಿ ಅನ್ಸುತ್ತೆ ಒಬ್ರು ಕಮೆಂಟ್ ಮಾಡಿದ್ವಿ, ಗೋಲ್ಡನ್ ರಿಟ್ರೈವರ್ ಸಾಕಿದ್ದೀವಿ, 3 months ಆಯಿತು, ಅದ್ರ ಕೂದಲು ತುಂಬ ಉದುರ್ತಿದೆ ಅಂತ, ಏನು ಮಾಡೋದು ಅಂತ. ಗೋಲ್ಡನ್ ರಿಟ್ರೈವರ್ ಸಾಕಿದ್ದೀರಾ ಅಂದ್ರೆ ನೀವು ರೆಡಿ ಇರಬೇಕು, ಕೂದಲು ಉದುರುತ್ತೆ ಅಂತ ಹೇಳಿ ರೆಡಿ ಇರಬೇಕು. ಯಾಕಂದರೆ ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ಬ್ರೀಡಿಗಿಂತ ಗೋಲ್ಡನ್ ರಿಟ್ರೈವರಲ್ಲಿ ಕೂದಲು ಉದುರೋದು ಜಾಸ್ತಿ ಸ್ವಲ್ಪ.
ಅದಕ್ಕೆ ನೀವು ಸ್ಕಿನ್ ಕೋಟ್ ಅಂತ ಒಂದು ಬರುತ್ತೆ, ಮತ್ತೆ ಅಂತ omega 3 and 6 ಅಂತ ಹೇಳಿ ಸಿಗೋ ಫುಡ್ ಯಾವುದೇ ಆದ್ರೂ ನೀವು ಹಾಕಿದ್ರು ಹೇರ್ ಫಾಲ್ ಆಗೋದು ಅಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಜಾಸ್ತಿ ಅಲ್ದಿದ್ರು ಸ್ವಲ್ಪ ಮಟ್ಟಿಗಂತೂ ಕಮ್ಮಿ ಆಗುತ್ತೆ. ಒಳ್ಳೆ ರಿಸಲ್ಟ್ ಇದೆ, ಅದನ್ನ ಯೂಸ್ ಮಾಡ್ಬೋದು ನೀವು. ಮತ್ತೆ ಮೇಯ್ನ್ಲಿ ಬಾಚ್ತಾ ಇರ್ಬೇಕು ಯಾವಾಗಲೂ, ಕೂಮ್ ಮಾಡ್ತಾ ಇದ್ದಷ್ಟು ಒಳ್ಳೇದು. ಸೊ ಕೂಮ್ನ ಯೂಸ್ ಮಾಡಿ. ನೆಕ್ಸ್ಟು ಸುಮಾರು ಬೆಲ್ಟ್ ಬಂದಿದೆ, ಬೇಕಾಗತ್ತೆ. ಅಂದ್ರೆ ಏನ್ ಗೊತ್ತಾ, ನಮ್ಮನೇಲಿ ನಾವು ಎಲ್ಲರನ್ನೂ ಒಟ್ಟಿಗೆ ಒಂದೇ ಟೈಮಿಗೆ ಬಿಡೋ ಕಾರಣ ಎಷ್ಟೇ ಸತಿ ಬೆಲ್ಟ್ ಹಾಕಿದ್ರು ಒಬ್ರಾದ್ಮೇಲೆ ಒಬ್ರು ತೆಕ್ಕೊಂತಿರ್ತಾರೆ. ಇವ್ರು ಅವ್ರು ತೆಗೆದ್ರು, ಅವ್ರು ಇವರು ತೆಗೆದ್ರು, ಅಲ್ಲಿ ಕಟ್ ಮಾಡಿದ್ರು ಇಲ್ಲಿ ಕಟ್ ಮಾಡಿದ್ರು ಅಂತ ಆಗ್ತಾ ಇರುತ್ತೆ. ಸೊ ಅವಾಗ ಬೆಲ್ಟು ಅದೆಲ್ಲ ಬರ್ತಾ ಇರುತ್ತೆ. ಈ ಸತಿ ಸ್ಪೆಷಲ್ ಆಗಿ ಸಿಂಬಂಗೆ ಅಂತ ಹೇಳಿ ಬಾಡಿ ಬೆಲ್ಟ್ ಬಂದಿದೆ. ಯಾವಾಗಲೂ ಹಾಕಿದ್ರೆ ಹಾಳಾಗುತ್ತೆ, ಅವಾಗ ಹಾಕ್ಬೋದು. ಸೊ ಒಂದು ಬಾಡಿ ಬೆಲ್ಟ್ ಬಂದಿದೆ. ಇದಿಷ್ಟು ಬೆಲ್ಟ್ ಐಟಮ್ಸ್. ನೆಕ್ಸ್ಟು ಇದು ಕೂಡ ಟೇಪಿಂಗಿಗೆ ಯೂಸ್ ಮಾಡೋ ಒಂದು ಟೇಪ್. ಲೋಷನ್ ಈ ಅಲರ್ಜಿ ಎಲ್ಲ ಆಗಿರುತ್ತಲ್ಲ, ಈ ತರ ಬರುತ್ತೆ. ಇದನ್ನ ಹಚ್ಬೋದು, ಅಲರ್ಜಿಗೆಲ್ಲ ಹಚ್ಚಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದ್ರೆ ನೀವು ಒಂದಿನ ಹಚ್ಚಿ ಏನ್ ರಿಸಲ್ಟೇ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಕಂಟಿನ್ಯೂಸ್ ಯೂಸ್ ಮಾಡ್ಬೇಕು, ಒಂದು ವೀಕ್ ಅಥವಾ ಒಂದು 15 days ಆದ್ರೂ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಮತ್ತೆ ಇದು ವುಡ್ಬರ್ಡ್ಸ್ ಏನಕ್ಕೆ ನಮ್ಮ ಮನೇಲಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಪಪ್ಪೀಸ್ಗೆ ಅಂದ್ರೆ ಈ 15 days 20 days ಒಳಗಿನ ಪಪ್ಪೀಸ್ಗೆ ಒಂದೊಂದ್ಸತಿ ಇದು ಸ್ವಲ್ಪ ಏನ್ ಹೇಳೋದು, ಹೊಟ್ಟೆ ಸರಿ ಇರಲ್ಲ, ಏನು ತಿಂತಾ ಇರಲ್ಲ, ಜೀರ್ಣ ಆಗ್ತಿರುತ್ತೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತೆ. ಅಂತ ಟೈಮಲ್ಲಿ ಇದನ್ನೊಂದು ಚೂರು ಕುಡ್ಸಿದ್ರೆ ಅವ್ರಿಗೆ ಸರಿ ಆಗುತ್ತೆ ಅಂತ. ಮಕ್ಕಳದ್ದು ನಮ್ಮನೆ ಮಕ್ಕಳಿಗೂ ಆಗುತ್ತೆ. ನೆಕ್ಸ್ಟು ಎಲ್ಲ ಅಂದ್ರೆ ಇವಾಗ ಎಲ್ಲ ನಾನು ಈಗ ನೋಡ್ತಾ ಇದ್ದೀನಿ ಏನೇನಿದೆ ಅಂತ. ಎಲ್ಲ ಹೆಚ್ಚಿಗೆ ವಿಟಮಿನ್ ತರ ಆ ಥರದ್ದೆಲ್ಲ ತಂದಿರ್ತಾರಪ್ಪ. ಅಲ್ಲಿಗೆ ಇದಿಷ್ಟ ಆಯ್ತು. ನೆಕ್ಸ್ಟ್ ಇಲ್ಲಿ ನಾನು ಒಂದೊಂದನ್ನೇ ಕ್ಲೀನ್ ಮಾಡ್ತಾ ಹೋಗ್ತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ ಅದ್ರಲ್ಲಿ ಏನೇನಿದೆ, ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ. ಇಷ್ಟು ಬೆಲ್ಟು ನಾನು ಹೇಳಿಲ್ವಾ, ಎಲ್ಲರೂ ಕಾಯ್ತಿರೋದು ಏನಕ್ಕೆ ಅಂದ್ರೆ ಸ್ಟಿಕ್ಕಿಗೆ. ತುಂಬಾ ಇಷ್ಟಪಡ್ತಾರೆ ಆ ಸ್ಟಿಕ್ನ, ಬಟ್ ಅದನ್ನ ಯಾವಾಗ್ಲೂ ಕೊಡೋದು ಅಷ್ಟು ಒಳ್ಳೇದಲ್ಲ ಅಷ್ಟೇ. ನೋಡಿ, ಇವಳು ಇಲ್ಲಿ ಕಾಯ್ತಾ ಇದ್ದಾಳೆ, ಇವನು ಇಲ್ಲಿ ಕಾಯ್ತಾ ಇದ್ದಾನೆ, ಕೊಡು ನಂಗೆ ಅಂತ. ಈಗ ಇದನ್ನ ಇಷ್ಟನ್ನು ಕ್ಲೀನ್ ಮಾಡಬೇಕು. ಏನು ಮಾಡ್ತೀನಿ ಅಂದರೆ, ನಾನು ನೀರು ತಂದು ಇಟ್ಕೊಂಡಿದ್ದೀನಿ. ನೀರಿಗೆ ಒಂಚೂರು ಡೆಟಾಲ್ ಹಾಕ್ಬಿಟ್ಟು ಬಟ್ಟೆಲೆಲ್ಲದನ್ನು ಒರೆಸಿ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಯಾವ್ದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಒಂದೊಂದೇ ತೆಗಿತಾ ಹೋಗ್ತೀನಿ. ಇದು ಬಂದು ಅಲು ಸ್ಪ್ರೇ ಅಂತ ಹೇಳ್ಬಿಟ್ಟು ಸಿಲ್ವರ್ ಕೋಟ್ ತರ ಇರುತ್ತೆ. ಇದು ಗಾಯಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಅಂದ್ರೆ ಇವಾಗ ಬೇಗ ಏನೋ ಗಾಯ ಆಗಿರುತ್ತೆ, ನಮ್ಮನೇಲೆಲ್ಲ ಅಂದ್ರೆ ಒಬ್ರು ಆಟ ಆಡ್ತಿರ್ತಾರೆ, ಅವಾಗ ನಿಧಾನ ಕಲ್ತಾಗಿರುತ್ತೆ, ಅಥವಾ ಇಲ್ಲೆಲ್ಲೋ ತೋಟದಲ್ಲಿ ಓಡ್ತಿರ್ತಾರೆ, ಏನೋ ಗಾಯ ಆದ್ರೂ ಇದು ಒಳ್ಳೆ ರಿಸಲ್ಟ್ ಇದೆ. ನೀವು ಗಾಯಕ್ಕೆ ಸ್ಪ್ರೇ ಮಾಡಿದ್ರೆ ಬೇಗ ವಾಸಿ ಆಗುತ್ತೆ. ಇದು ಆಲು ಸ್ಪ್ರೇ ಅಂತ, ನಾವು ಆಲು ಸ್ಪ್ರೇ ಯೂಸ್ ಮಾಡ್ತೀವಿ. ಇದು ಟಾಪಿಕ್ಯೂರ್ ಅಂತ, ಇದು ಯೆಲ್ಲೋ ಕಲರ್ ಸ್ಪ್ರೇ ಬರುತ್ತೆ. ಸ್ವಲ್ಪ ಅರಿಶಿಣದ್ದು ಸ್ಮೆಲ್ ಇರುತ್ತೆ. ಇದು ಗಾಯನ ಬೇಗ ವಾಸಿ ಮಾಡುತ್ತೆ. ಇದು ಅಷ್ಟೇ. ಇದೆಲ್ಲ ನಮ್ದು ಏನಂದ್ರೆ ಎಮರ್ಜೆನ್ಸಿಗೆ ಫಸ್ಟ್ ಏಡ್ ಅಥವಾ ಏನಾದ್ರು ಆದ ತಕ್ಷಣ ನಮ್ಗೆ ಸಡನ್ ಆಗಿ, ಅಂದ್ರೆ ನಮ್ ಸಿಟಿ ಅನ್ನೋದು ಒಂದು 7-8 ಕಿಲೋಮೀಟರ್ ಆಗುತ್ತೆ, ಕಮ್ಮರಡಿ ಅಂತ, ಅಲ್ಲಿ ತನಕ ಹೋಗ್ಬೇಕಲ್ವಾ. ಸೊ ಇದು ಎಮರ್ಜೆನ್ಸಿಗೆ ಏನೇನ್ ಬೇಕೋ ಅದೆಲ್ಲ ಇಟ್ಕೊಂಡಿರ್ತೀನಿ. ಮಿಂಚು ನೋಡ್ಕೊಂತಿದ್ದಾಳೆ ನಾನೆಲ್ಲ ಕರೆಕ್ಟ್ ಮಾಡ್ತಿದ್ದೀನಿ ಅಂತ. ನೋಡಿ, ಕಾಣಿಸ್ತಿದ್ದಾಳ ಮಿಂಚು. ನೀವು ಇಲ್ಲಿ ಕೇಳ್ತಾ ಇದ್ದಾನೆ ಸ್ಟಿಕ್ ಕೊಡು ಅಂತ. ಬಟ್ಟೆ ಇಟ್ಟಿದ್ದೀನಿ ಮಿಂಚು. ನಾನು ಜ್ಯೂಸ್ಲಿ ಕೂತ್ಕೊ. ನಾನೀಗ ನೀರಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿರ್ತೀನಿ ಡೆಟಾಲ್. ಡೆಟಾಲ್ ಹಾಕಿದ್ರೆ ಒಂಥರ ಅಂದ್ರೆ ಈ ಏನಾದ್ರೂ ಬ್ಯಾಕ್ಟೀರಿಯಾ ಎಲ್ಲ ಇದ್ರೆ ಕ್ಲೀನ್ ಆಗುತ್ತೆ ಅಂತ ಹಾಕಿದ್ದು. ಡೆಟಾಲ್ ಹಾಕಿ ಅಲ್ಲಿ ಒಳಗಿಂದ ಒಂದೊಂದೇ ತೆಗಿತಾ ಹೋಗ್ತೀನಿ. ಹಳೆದೆಲ್ಲ ಇಟ್ಟಿರ್ತೀವಲ್ಲ, ಅಂದ್ರೆ ಹಳೆದಂದ್ರೆ ಒಂದು ಸ್ವಲ್ಪ ಟೈಮ್ ಇಟ್ಟು ಇಲ್ಲಿ ಮಲೆನಾಡಲ್ಲಿ ಮಳೆ ಬಂದ ತಕ್ಷಣ ಚೂರು ಒಂಥರ ಬೂದಿ ಒಂಥರ ಏನ್ ಹೇಳ್ತಾರೆ, ಬುಷ್ಟಿ ಬಂದಂಗೆ ಆಗುತ್ತೆ. ಇದು ಕೋವಿಡಿನ್ ಅಯೋಡಿನ್ ಅಂತ, ಇದು ಗಾಯಕ್ಕೆ ಯೂಸ್ ಮಾಡ್ತಾರೆ. ಎಲ್ಲ ಇರುತ್ತೆ ಆಲ್ಮೋಸ್ಟ್, ಗಾಯಕ್ಕೆ ಏನೇನು ಹಾಕ್ತಾರೆ. ಇದು ಅಲರ್ಜಿಗೆ ಒಂದು ಸ್ಪ್ರೇ ಮಾಡೋ ಅಲ್ಲ, ಅಲರ್ಜಿಗೆ ಹಾಕೋ ಒಂದು ಪೌಡರ್. ಅಲರ್ಜಿ ಆಗುತ್ತೆ ನಾರ್ಮಲ್, ಅಂದ್ರೆ ಇವಳಿಗಾಗಲ್ಲ, ಮಿಂಚುಗಂದ ಅಷ್ಟಾಗಲ್ಲ. ಕೆಲವೊಂದ್ಸತಿ ಗೊಂಬೆಗೆ ನೀರಿಗೆ ಹೋದ್ರೆ ಆಗುತ್ತೆ, ನೀರಲ್ಲಿ ಏನಾದ್ರು ಇದ್ರೆ. ಅದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ. ಪೌಡ್ರ್ ಹಾಕಿ ಅಥವಾ ಕರೆಕ್ಟಾಗಿ 1 week ಕರೆಕ್ಟ್ ಒಂದು 4 ದಿವಸ ಗ್ಯಾಪ್ ಕೊಟ್ಟು ಸ್ನಾನ ಮಾಡಿಸಿದ್ರೆ, ಇವನೊಬ್ಬ ನನ್ನ ವಿಡಿಯೋದಲ್ಲಿ ಅಡ್ಡನೇ ಬರ್ತಾನೆ ನೋಡಿ, ಇವನಿದಾನಲ್ಲ ಬ್ರೂಸ್ಲಿ, ಅವನಿಗೆ ಈಗ ಅಲ್ಲಿ ಸ್ಟಿಕ್ ಬೇಕಾಗಿದೆ. ಸೊ ನನ್ ಅವಾಗಿಂದ ಅಡ್ಡ ಬರ್ತಾ ಇದ್ದಾನೆ. ನಾ ಏನ್ ಹೇಳ್ತಿದ್ದೆ, ಇವಾಗ ಏನೇ ಅಲರ್ಜಿ ಆಯ್ತಂದ್ರೆ ಕರೆಕ್ಟಾಗಿ ಒಂದ್ ಸ್ವಲ್ಪ ಸ್ನಾನ ಮಾಡಿಸಿ ಪೌಡ್ರ್ ಎಲ್ಲ ಹಾಕಿ
ಆಮೇಲೆ ನೋಟಿಕ್ ಶಾಂಪು ಬರುತ್ತೆ, ಅದನ್ನ ಹಾಕಿದ್ರೆ ಹೋಗುತ್ತೆ. ಬೌ ಶಾಂಪು ಹಾಕಿದ್ರೆ ಹೋಗುತ್ತೆ. ಹೀಗೆ ಸುಮಾರೆಲ್ಲ ಯೂಸ್ ಮಾಡ್ತೀವಿ ನಾವು, ಅದೆಲ್ಲ ಹಾಕಿದ್ರೆ ಹೋಗುತ್ತೆ. ಇದು ಒಂದು ಮಲ್ಟಿ ವಿಟಮಿನ್ ಸಿರಪ್. ಮನೇಲಿ ನೀವು ಹುಡುಕಿದ್ರೆ ಮಲ್ಟಿ ವಿಟಮಿನ್ ಸಿರಪ್ ಎಷ್ಟು ಸಿಗುತ್ತೆ ಅಂತಿಲ್ಲ. ಅವಾಗ ಯಾರಿಗಾದ್ರೂ ಅಂದ್ರೆ ಹಾಕ್ತಾ ಇರುತ್ತೆ ಒಟ್ಟು ಮಲ್ಟಿ ವಿಟಮಿನ್ ಸಿರಪ್. ಆಮೇಲೆ ಇದು ಕ್ಲೆನ್ಸರ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೊಸ್ತು ತಂದಿದ್ದು, ಇದು ಖಾಲಿ ಆಗಿದೆ, ಚೂರೇ ಇರೋದು. ಸೊ ಹೊಸ್ತು ತಗೊಂಡ್ ಬಂದಿತ್ತು ಅದು ಕ್ಲೆನ್ಸರ್, ಇಯರ್ ಕ್ಲೀನ್ ಮಾಡೋದು ಅಂತ ಹೇಳಿದ್ನಲ್ಲ ಅದು. ಆಮೇಲೆ ಏನಿದೆ, ಇದು ಟರ್ಪೇಂಟೈನ್ ಅಂತ. ಇದು ಕೆಲವೊಂದ್ಸತಿ ಗಾಯ ಆಗಿ ಹುಳ ಆಗ್ಬಿಟ್ಟಿರುತ್ತೆ ಅಂತ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಹುಳಕ್ಕೆ ಹುಳ ಆಗೋ ತನಕ ಬಿಡ್ತೀರಾ ನೀವು, ಅಷ್ಟು ನೋಡಲ್ವಾ ಅಂತೆಲ್ಲ ಕೇಳ್ಬೇಡಿ. ಅದೇನಾಗುತ್ತೆ ಅಂದ್ರೆ ಒಂದೊಂದ್ಸತಿ ನಾವು ನೋಡ್ತಿದ್ರೆ ಸಮೇತ ನೊಣ ಎಲ್ಲ ಓಡಾಡ್ತಿರುತ್ತಲ್ಲ, ನಾವು ಮೆಡಿಸಿನ್ ಮಾಡ್ತಾ ಇದ್ದಾವಾಗ್ಲೂ ಹುಳ ಆಗೋ ಚಾನ್ಸಸ್ ಕೆಲವೊಂದ್ಸತಿ ಇರುತ್ತೆ. ಅಂತ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ಆಗ ನಾನು ತೋರಿಸಿದ್ನಲ್ಲ, ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ರಿಸಲ್ಟ್. ಟಾಪಿಕ್ ಕ್ಯೂರ್ ಅಂತ, ಇದು ಟರ್ಪೆಂಟೈನ್ ಅಂತ ಬರುತ್ತೆ. ನಿಮ್ಗೆ ತೋರ್ತಾ ಹೋದ್ರೆ ಸುಮಾರಿದೆ. ಇದು ಇನ್ನೊಂದು ವಿಟಮಿನ್ ಸಿರಪ್, ಅಮೈನೋ ಆಸಿಡ್ ಸಿರಪ್ ಅಂತ ಹೇಳಿದೆ ಇದು ಕೂಡ ನಿಮ್ಗೆ ಮಲ್ಟಿ ವಿಟಮಿನ್ ಚೆನ್ನಾಗಾಗುತ್ತೆ ಹಾಕಿದ್ರೆ. ನಾವು ಅಂದ್ರೆ ಎಲ್ಲರಿಗೂ ದಿನ ಹಾಕ್ತಿವಿ ಹಾಗಲ್ಲ, ಪಪ್ಪೀಸಿಗೆ ಹಾಕ್ತಿವಿ. ಆಮೇಲೆ ಅವಾಗ ಯಾರಿಗಾದ್ರೂ ಸುಮಾರು ದಿವಸ ಆಯ್ತು ಹಾಕ್ದೆ ಅಂತ ಹೇಳಿ ಆದ್ರೆ ಮಂತ್ಲಿ ಅಂದ್ರೆ ಒಂದ್ಸತಿ ಹಾಕಿದ್ರೆ ಒಂದು 10-15 ದಿವಸನಾದ್ರೂ ಕಂಟಿನ್ಯೂಸ್ ಹಾಕ್ತೀವಿ. ಇಲ್ಲಿ ನೋಡಿ, ಇದನ್ನು ತೋರಿಸ್ತೀನಿ. ಇದು ಇಷ್ಟು ನಮ್ಮನೆ ಮಕ್ಳದ್ದೆಲ್ಲ ಹೆಲ್ತ್ ರೆಕಾರ್ಡ್ ಬುಕ್ಸ್ ಇದೆ, ಎಷ್ಟು ಬೇಕು ರಾಶಿ ಇದೆ. ಇಷ್ಟು ಬುಕ್ಸ್ ಇದೆ ನೋಡಿ, ಎಲ್ಲದೂ ಬರುತ್ತೆ. ಅದೆಲ್ಲ ಇಲ್ಲೇ ಇರುತ್ತೆ ನಮ್ದು. ಇದಿಷ್ಟನ್ನು ಕ್ಲೀನ್ ಮಾಡಿ ವಾಪಸ್ ಇಡಬೇಕು. ಇದು ನಿಮ್ಗೆ ಲಾಸ್ಟ್ ಒಂದು ಬ್ಲಾಗಲ್ಲಿ ಹೇಳಿದ್ದೆ, ಕಿವೋಕ್ ಪಪ್ಪಿ ಅಂತ ಹೇಳ್ಬಿಟ್ಟು ಇದಕ್ಕೆ ಯೂಸ್ ಮಾಡೋದು. ಅದು ಡಿವರ್ಮಿಂಗಿಗೆ ಪಪ್ಪೀಸಿಗೆ ಯೂಸ್ ಮಾಡೋದು. ಅದನ್ನು ತೋರಿಸಿಲ್ಲ ಅಂತ ನಿಮಗೆ. ಅಡಲ್ಟಿಗೆ ಕಿವೋಕ್ ಪ್ಲಸ್ ಅಂತ ಅಡಲ್ಟ್ ಅಂದ್ರೆ 30 kg ಬಿಲೋ ಇರೋದಕ್ಕೆ ಯೂಸ್ ಮಾಡೋದು. ನೆಕ್ಸ್ಟ್ ನಾನು ಕಿವೋಕ್ ಎಕ್ಸೆಲ್ ಅಂತ ಬರುತ್ತೆ, ಅದು ಎಬೋ 30 kg ಇದಕ್ಕೆ ಯೂಸ್ ಮಾಡೋದು. ಇದಿಷ್ಟು ಟ್ಯಾಬ್ಲೆಟ್ಸ್ ಅರ್ಜೆಂಟಿಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇರುತ್ತೆ. ಅಂದ್ರೆ ಡಾಕ್ಟ್ರಿಗೆ ಕೇಳ್ತೀವಿ, ಡಾಕ್ಟರ್ ಹೇಳ್ತಾರೆ ಈ ಟ್ಯಾಬ್ಲೆಟ್ ಹಾಕಿ ಅಂತ ಹೇಳಿ. ಅವಾಗ ಅರ್ಜೆಂಟಿಗೆ ಓಡ್ಬೇಕಲ್ಲ, ಸೊ ಎಲ್ಲ ಇಟ್ಕೊಂಡಿರ್ತೀವಿ ಎಮರ್ಜೆನ್ಸಿ ಅಂತ ಹೇಳಿ. ಇದು ಒಂದು ಗಾಯಕ್ಕೆ ಹಾಕೋ ಸ್ಪ್ರೇ, ಸೈಪರ್ ಮೆತ್ರಿನ್ ಅಂತ ನೋಡಿ. ಇದು ಒಂದು ಗಾಯಕ್ಕೆ ಹಾಕೋದು. ಇದು ಪರ್ಪಲ್ ಕಲರ್ ಸ್ಪ್ರೇ. ಆ ಥರ ಎಲ್ಲದೂ ಅಷ್ಟೇ, ಬೇಗ ಗಾಯನ ಹೀಲ್ ಮಾಡಕ್ಕೆ ಹೆಲ್ಪ್ ಮಾಡಿ. ಇಷ್ಟಿದೆ. ಇನ್ನೇನು, ಇದು ಒಂದು ಪೌಡರ್, ಪ್ರೋಟೀನ್ ವಿಟಮಿನ್ ಪೌಡರ್. ಇದು ಪಪ್ಪೀಸಿಗೆ ಹಾಕ್ಬೋದು. ನೀವು ಫುಡ್ ಕೊಡ್ತೀರಾ ಅಂದರೆ 1 ಸ್ಪೂನ್ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಆಮೇಲೆ ಇದು ಒಫ್ಲಾಕ್ಸ್ ಡಿ ಅಂತ ಹೇಳ್ಬಿಟ್ಟು, ಇದು ನಿಮಗೆ ಅಂದರೆ ಕ್ಲೀನರ್ ಇದೆಯಲ್ಲ, ಕ್ಲೀನರ್ ಆದಮೇಲೆ ಇದನ್ನು ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕ್ಲೀನರ್ ಆದಮೇಲೆ ಇದನ್ನು ಹಾಕಿ ಸ್ವಲ್ಪ ಮಸಾಜ್ ಮಾಡಿದರೆ ಇಯರ್ ಇನ್ಫೆಕ್ಷನ್ ಏನಾರಿದ್ರೆ ಕ್ಲಿಯರ್ ಆಗುತ್ತೆ ಇದರಲ್ಲಿ. ಅಷ್ಟೇ. ಅಂದರೆ ಇನ್ನೆಲ್ಲ ನಾನು ಅದರಲ್ಲಿ ಬೇಡ ಇರೋದೆಲ್ಲ ತೆಗೆದು ಹಾಕಿ ಕ್ಲಿಯರ್ ಮಾಡಬೇಕು. ಇದಿಷ್ಟು ನಿಮ್ಗೊಂದು ಇನ್ಫಾರ್ಮೇಷನ್ ಇರಲಿ, ಏನು ಎಮರ್ಜೆನ್ಸಿಗೆ ಏನು ಯೂಸ್ ಮಾಡ್ಬೋದು, ಏನೇನು ಇರಬೇಕು ಅದೆಲ್ಲ ತೋರಿಸಿದಷ್ಟೇ ನೋಡಿ. ಇದು ಅಲ್ಲೂ ಸ್ಪ್ರೇ. ಈಗ ಎಲ್ಲದನ್ನೂ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಸೆಟ್ ಮಾಡಿದ್ದು ಹೆಂಗಾಗಿದೆ ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ, ಓಕೆನಾ? ಇದು ನೈಲ್ ಕಟರ್ ಮನುಷ್ಯರದಲ್ಲ, ನಾಯಿಗಳದ್ದು. ಅಂದರೆ ಮನುಷ್ಯರ ನೈಲ್ ಕಟರ್ನ ನಾಯಿಗೆ ಯೂಸ್ ಮಾಡೋಕ್ಕಾಗಲ್ಲ, ಅವ್ರದ್ದು ಉಗ್ರೆ ಬೇರೆ ಥರ ಇರುತ್ತೆ. ನೀವು ಒಂಚೂರು ವ್ಯತ್ಯಾಸ ಮಾಡಿದ್ರು ಅವ್ಕೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮನೇಲಿ ಹೊರಗಿನವ್ರು ಯಾರಿಗೂ ನೈಲ್ ಕಟರ್ ಬೇಕೇ ಆಗಲ್ಲ. ಅಂದರೆ ಹೊರಗೆಲ್ಲ ಓಡಾಡ್ತಿರ್ತಾರಲ್ಲ, ಅದು ಸವಿಯುತ್ತೆ. ಬಟ್ ಈ ಒಳಗೆ ಮಿಂಚು ಆಗಿರಲಿ, ಮಿಂಚುಗೊಬ್ಳಿಗೆ ಅವಳದು ಉಗುರು ಇಲ್ಲಿ, ಅದೊಂದು ನೀವು ತುಂಬ ನೋಡ್ತಿರ್ಬೇಕು. ಶಿಡ್ಜು ಸಾಕಿದ್ದೀರಾ ಅಂದಮೇಲೆ ಅವಾಗ ಇದನ್ನು ಚೆಕ್ ಮಾಡ್ತಾ ಇರ್ಬೇಕು. ಇಲ್ಲಿ ಅದು ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಒಂದು ಬೆರಳಿದ್ರೆ ಅದು ಸುತ್ತಿ ರೌಂಡಾಗಿ ಹಿಂದೊಂದು ಬೆರಳು ಬರುತ್ತೆ, ಅದು ಸುತ್ತಿ ರೌಂಡಾಗಿ ಹಿಂದಿಂದ ಬಂದು ಕಾಲಿಗೆ ಚುಚ್ಚುತ್ತೆ. ತುಂಬ ಡೇಂಜರ್, ನೋಡ್ತಾ ಇರಬೇಕು. ಶಿಡ್ಜುಗೆ ಮತ್ತು ಬೇರೆ ಯಾವುದಕ್ಕಾದ್ರೂ ಸವಿಯತ್ತೆ, ಅದು ಶಿಡ್ಜುಗೆ ಸವಿಯಲ್ಲ. ಸೊ ನೀವು ನೋಡ್ತಾ ಇದ್ದು ಕಟ್ ಮಾಡಬೇಕು. ಗ್ರೂಮಿಂಗಿಗೆಲ್ಲ ಕರ್ಕೊಂಡು ಹೋದ್ರೆ ಅವ್ರು ನೋಡಿ ಕಟ್ ಮಾಡ್ತಾರೆ. ಬಟ್ ಮನೆಯಲ್ಲಿ ನೀವೇ ನೋಡ್ಕೊಳ್ಳೋದು ಅಥವಾ ಎಲ್ಲೂ ಹೇರ್ ಕಟ್ಟಿಗೆಲ್ಲ ಹೊರಗೆ ಕರ್ಕೊಂಡು ಹೋಗಲ್ಲ ಶಿಡ್ಜುನ ಅಂದರೆ ನೀವು ಒಂಚೂರು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಮತ್ತು ನಂದೊಂದು ಪ್ರಶ್ನೆ, ನೀವು ನಾಯಿ ಸಾಕಿದ್ದೀರಾ ಅಂದರೆ ಟೋಟಲ್ ಎಷ್ಟು ಬೆರಳಿರುತ್ತೆ ನಾಯಿಗಳಿಗೆ? 4 ಕಾಲು ಸೇರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ? ನಾರ್ಮಲ್ ಆಗಿ ಎಷ್ಟು ಬೆರಳಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಕೆಲವೊಬ್ಬರಿಗೆ ಹೆಚ್ಚು ಕಮ್ಮಿ, ಒಂದೊಂದ್ಸತಿ ಹಿಂದ್ಗಡೆ ಕಾಲಲ್ಲಿ 2 ಬೆರಳು ಎಕ್ಸ್ಟ್ರಾ ಇರುತ್ತೆ. ಬಟ್ ನೀವು ಹೇಳಿ ನಾರ್ಮಲ್ ಆಗಿ ಎಷ್ಟು ಬೆರಳಿರುತ್ತೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಎಲ್ಲ ಅರೇಂಜ್ ಮಾಡಿ ನೀಟ್ ಮಾಡಿ ಇಟ್ಟಾಗಿದೆ.
ಇಷ್ಟು ಎಲ್ಲ ಇಲ್ಲಿಟ್ಟು ಎಮರ್ಜೆನ್ಸಿಗೆ ತೆಗಿಯೋದು ಮತ್ತು ವಾಪಸ್ ಅದೇ ಪರಿಸ್ಥಿತಿಗೆ ಬರುತ್ತೆ. ಇದನ್ನ ಇಲ್ಲಿಡಲ್ಲ ಆಯ್ತಾ. ನಮ್ಮನೇಲಿ ಎಲ್ಲ ಸ್ವಲ್ಪ ಜಾಸ್ತಿ ಜೋರಿರೋದ್ರಿಂದ ಏನಾಗುತ್ತೆ ಅಂದರೆ ಸಂಜೆ ನಾವು ಒಂದೊಂದ್ಸತಿ ಒಳಗೆ ಕೂತ್ರೆ ಅವರೇ ಡೋರ್ ಓಪನ್ ಮಾಡ್ಕೊಂಡು ತಿಂದು ಖಾಲಿ ಮಾಡ್ತಾರೆ. ಇಲ್ಲ ನಾವು ಒಳಗೆ ಇಲ್ಲೇ ಇದ್ರೂ ಕೂಡ ಅದ್ರ ಸ್ಮೆಲ್ ಬರುತ್ತಲ್ಲ, ಅವರೇ ಓಪನ್ ಮಾಡ್ಕೊಂಡು ತಿಂದು ಖಾಲಿ ಮಾಡ್ತಾರೆ. ಸೊ ಅದನ್ನ ಒಳಗೆ ಎತ್ತಿಡ್ತೀವಿ. ಮತ್ತು ಮೆಡಿಸನ್ ಎಲ್ಲ ಮುಟ್ಟಕ್ಕೆ ಹೋಗಲ್ಲ, ಜಾಣ್ರಿದ್ದಾರೆ ಅದ್ರ ವಿಷಯದಲ್ಲಿ. ಇದಿಷ್ಟು ಈಗ ರಿಜೆಕ್ಟ್ ಆಗಿ ಕಸ ಅದು ಇದು ಅಂತ ಹೊರಗೆ ಬಂದಿರೋದು. ಅಲ್ಲಿಗೆ ಇದಿಷ್ಟು ಮುಗೀತು. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ತು ಅನಿಸ್ತಾ ಹಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.